ಓಂ ನಮಃ ಶಕ್ತಿ ಶಿವಾಯ. ಓಂ ನಮಃ. ಸೊ ಇವತ್ತು ನಾನು ಹೇಳಕ್ ಹೊರಟಿರುವಂತ ಒಂದು ವಿಷಯ ಏನಂದ್ರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ನನ್ನ ಹತ್ರ ಬರುವಂತ ಎಷ್ಟೋ ಜನಗಳು ನಮ್ಗೆ ಈ ಕಷ್ಟ ಇದೆ, 7.5 ಶನಿ ಇದೆ, ರಾಹು ಮಹಾದಶ ನಡೀತಾ ಇದೆ, ಮಂಗಳ ದೋಷ ಇದೆ, ಮದುವೆ ಆಗ್ತಾ ಇಲ್ಲ. ಸೊ ಹೀಗೆ ತುಂಬಾ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಾರೆ, ಕೇಳ್ಕೊಂಡು ಬರ್ತಾರೆ. ಇದಕ್ಕೆಲ್ಲ ಪರಿಹಾರ ಹೇಳಿ ಅಂತ ಹೇಳ್ತಾರೆ. ಸೊ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಜವಾಗ್ಲೂ ನೋಡ್ಬೇಕಂದ್ರೆ ಯಾವುದೇ ತರಹದ ಪರಿಹಾರಗಳು ವರ್ಕ್ ಆಗಲ್ಲ, ಅಥವಾ ಪರಿಹಾರಗಳು ಇಲ್ಲ ಅಂತ ಹೇಳ್ಬೋದು. ಅಥವಾ ಏನಾದ್ರೂ ಪರಿಹಾರ ಅಂತ ಇದ್ರೆ ಅದೊಂದು ಪ್ರಯತ್ನ ಆಗಿರತ್ತೆ ಹೊರತು ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೇಗೆ ಅಂದ್ರೆ, ಈಗ ನಿಮ್ಗೆ ಏನಾದ್ರೂ ಒಂದು ಹಣದ ಸಮಸ್ಯೆ ಇದ್ರೆ, ಅಥವಾ 7.5 ಏನಾದ್ರೂ ನಡೀತಾ ಇದ್ರೆ, ಅಥವಾ ಯಾವುದೇ ತರಹದ ಸಮಸ್ಯೆ ಇದ್ರೂ ಕೂಡ ಒಂದು ಉತ್ತಮವಾದ ಪರಿಹಾರ ಏನಪ್ಪಾ ಅಂದ್ರೆ ಅದನ್ನ ಅನುಭವಿಸೋದೇ ಉತ್ತಮವಾದ ಪರಿಹಾರ ಅಂತ ಹೇಳ್ತಾರೆ. ಯಾಕಂದ್ರೆ ಇದೆಲ್ಲವೂ ನಡೆಯೋದು ನಮ್ಮ ಕಾರ್ಮಿಕ್ ಬಾಂಡೇಜು ಅಥವಾ ಕಾರ್ಮಿಕ್ ಸಫರಿಂಗ್ ಇಂದಾನೆ ನಡೀತಾ ಇರತ್ತೆ ಹೊರತು ಯಾವುದೇ ಕಾರಣಕ್ಕೂ ಇದು ಮೆಥಡ್ ಇಂದ ನಡೀತಾ ಇರಲ್ಲ. ಹಾಗಾಗಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ಇದನ್ನೆಲ್ಲ ಅನುಭವಿಸುವುದೇ ಒಂದು ಉತ್ತಮ ಪರಿಹಾರ ಅಂತ ಹೇಳ್ತಾರೆ. ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂತ ಪರಿಹಾರಗಳು, ಶಾಂತಿಗಳು, ಹೋಮ ಹವನಗಳು ಇದೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ನಿಮ್ಮ ತಲೆ ಮೇಲೆ ಕಲ್ಲು ಬೀಳೋದು ಸತ್ಯ. ಇಲ್ಲಿ ಕಲ್ಲು ಅಂದ್ರೆ ಸಮಸ್ಯೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ತಲೆಯ ಮೇಲೆ ಕಲ್ಲು ಬೀಳೋದು ಸತ್ಯ, ಅದು ದೈವ ಲಿಖಿತ ಆಗಿದೆ. ಆದರೆ ಎಷ್ಟು ಕೆಜಿ ಕಲ್ಲು ಬೀಳತ್ತೆ ಅಂತ ಗೊತ್ತಿಲ್ಲ. ನೀವು ಏನೂ ಪರಿಹಾರ ಮಾಡದೆ ಇದ್ರೆ, ಏನೂ ಎಫರ್ಟ್ ಹಾಕದೆ ಇದ್ರೆ, ಇನ್ನಾದ್ರೂ ನೀವು ಬದಲಾವಣೆ ಆಗದೆ ಇದ್ರೆ ಆ ಕಲ್ಲಿನ ಗಾತ್ರ ಮೇಬಿ 100 kg ಇರ್ಬೋದೇನು. ಆ 100 kg ಕಲ್ಲು ತಲೆ ಮೇಲೆ ಬಿದ್ರೆ ಏನಾಗುತ್ತೆ ಹೇಳಿ? ಸೊ ನೀವೇ ಉಳಿಯಲ್ಲ. ಆದರೆ ಈ ಒಂದು ಪರಿಹಾರಗಳು, ಜ್ಯೋತಿಷದ ಮೂಲಕ ಇರುವಂತ ಶಾಂತಿ, ಹೋಮ ಹವನ, ಕೆಲವೊಂದು ಪರಿಹಾರಗಳನ್ನ ಮಾಡೋದಕ್ಕೆ ಒಂದು ಎಫರ್ಟ್ ಆಗ್ತಿರಲ್ವಾ, ಆ ಒಂದು ಎಫರ್ಟ್ ಇಂದ 100 kg ಇರುವಂತ ಕಲ್ಲಿನ ಗಾತ್ರವನ್ನ 1 kgಗೆ ಕನ್ವರ್ಟ್ ಮಾಡ್ಕೊಂಡು ಬರ್ಬೋದು. ಆವಾಗ ನೋವೇನಷ್ಟು ಜಾಸ್ತಿ ಏನಿರಲ್ಲ, ಕಮ್ಮಿ ಇರುತ್ತೆ. ಅಂದ್ರೆ ಕೊಡಲಲ್ಲಿ ಹೋಗೋದನ್ನ ಉಗ್ರಲ್ಲಿ ತೆಗೆದ್ರು ಅಂತ ಹೇಳ್ತಾರೆ. ಆದ್ರೆ ಕಲ್ಲು ತಲೆ ಮೇಲೆ ಬೀಳೋದನ್ನ ತಪ್ಸಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಅದನ್ನ ಕಾರ್ಮಿಕ್ ಸಫರಿಂಗ್ ಅಂತ ಕರೀತಾರೆ. ಹಾಗಾಗಿ ಜ್ಯೋತಿಷ್ಯದಲ್ಲಿ ನೀವು ಯಾವುದೇ ಪರಿಹಾರ ಮಾಡಿದ್ರು ಕೂಡ ಸಂಪೂರ್ಣವಾಗಿ ನೀವು ಎಸ್ಕೇಪ್ ಆದ್ರಿ ಅಂತ ಹೇಳಕ್ ಆಗಲ್ಲ. ನೀವು ಆ ಕರ್ಮವನ್ನ ಅನುಭವಿಸ್ಲೇಬೇಕು. ಆದ್ರೆ ಈ ಒಂದು ಪರಿಹಾರಗಳ ಮೂಲಕ ಏನು ಮಾಡ್ಕೊಳ್ತೀರಾ ಆವಾಗ ಗಾತ್ರ ಕಮ್ಮಿ ಆಗತ್ತೆ ಹೊರತು ಸೊ ಅದನ್ನ ಸಂಪೂರ್ಣವಾಗಿ ಇರೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನೆನ್ಪಿಟ್ಕೊಳ್ಳಿ.